ಭಾರತದ ಆನ್ಲೈನ್ ಆಹಾರ ಮತ್ತು ದಿನಸಿ ವಸ್ತುಗಳ ಮಾರಾಟ ವಲಯದ ಕಂಪನಿ ಸ್ವಿಗ್ಗಿ ಷೇರು ಮಾರುಕಟ್ಟೆಗೆ ಪ್ರವೇಶಿಸಲು ಸೆಬಿ ಅನುಮತಿ ನೀಡಿದೆ. ಈ ವರ್ಷ ನವೆಂಬರ್ನಲ್ಲಿ ಸ್ವಿಗ್ಗಿಯ ಐಪಿಒ ನಡೆಯುವ ನಿರೀಕ್ಷೆ ಇದೆ. ಐಪಿಒ ಮೂಲಕ 11,000 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುವ ಉದ್ದೇಶವನ್ನ ಸ್ವಿಗ್ಗಿ ಹೊಂದಿದೆ. ಈ ನಡುವೆ ಕಳೆದ 2 ತಿಂಗಳುಗಳಲ್ಲಿ ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಸ್ವಿಗ್ಗಿಯ ಷೇರುಗಳ ದರದಲ್ಲಿ 40% ಏರಿಕೆಯಾಗಿದೆ. ಅಂದರೆ ಕಳೆದ ಜುಲೈನಲ್ಲಿ 355 ರೂಪಾಯಿನಷ್ಟಿದ್ದ ಷೇರಿನ ದರ ಈಗ 490 ರೂಪಾಯಿಗೆ ಏರಿಕೆಯಾಗಿದೆ. ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಸ್ವಿಗ್ಗಿಯ ಮಾರುಕಟ್ಟೆ ಮೌಲ್ಯ 70,000 ಕೋಟಿ ರೂಪಾಯಿಗಳಿಂದ 1,16,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಸ್ವಿಗ್ಗಿಯ ನಿವ್ವಳ ನಷ್ಟದ ಪ್ರಮಾಣ ಕಡಿಮೆಯಾಗ್ತಿದೆ. ಮತ್ತೊಂದು ಕಡೆ ಆದಾಯವೂ ಹೆಚ್ಚುತ್ತಾ ಇದೆ. ಹೀಗಾಗಿ ಹೂಡಿಕೆದಾರರನ್ನು ಆಕರ್ಷಿಸಿದೆ. ಸ್ವಿಗ್ಗಿಯ ಐಪಿಒದಲ್ಲಿ 3,750 ಕೋಟಿ ರೂಪಾಯಿ ಮೌಲ್ಯದ ಹೊಸ ಷೇರುಗಳ ಬಿಡುಗಡೆ ಹಾಗೂ 6,664 ಕೋಟಿ ರೂಪಾಯಿಗಳ ಆಫರ್ ಫಾರ್ ಸೇಲ್ ಕೂಡ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಲವಾರು ಹೂಡಿಕೆದಾರರು ಐಪಿಒದಲ್ಲಿ ಹೂಡಿಕೆ ಮಾಡುವ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಲ್ಲಿ ರಾಹುಲ್ ದ್ರಾವಿಡ್, ಜಹೀರ್ ಖಾನ್, ರೋಹನ್ ಬೋಪಣ್ಣ, ಅಮಿತಾಬ್ ಬಚ್ಚನ್, ಕರಣ್ ಜೋಹರ್ ಕೂಡ ಇದ್ದಾರೆ. ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಇವರೆಲ್ಲ 2 ಲಕ್ಷಕ್ಕೂ ಹೆಚ್ಚು ಷೇರುಗಳನ್ನು ಖರೀದಿಸಿದ್ದಾರೆ ಎಂದು ವರದಿಯಾಗಿದೆ. ಸ್ವಿಗ್ಗಿಯ ಬಿಸಿನೆಸ್ ಹೇಗಿದೆ ಎಂದು ನೀವು ಕೇಳಬಹುದು. 2023-24ರಲ್ಲಿ ಸ್ವಿಗ್ಗಿಯ ಆಪರೇಟಿಂಗ್ ರೆವಿನ್ಯೂ ಅಥವಾ ಕಾರ್ಯಾಚರಣೆ ಮೂಲಕ ಆದಾಯದಲ್ಲಿ 36% ಏರಿಕೆಯಾಗಿದ್ದು 11,247 ಕೋಟಿ ರೂಪಾಯಿಗಳಿಗೆ ವೃದ್ಧಿಸಿದೆ. ಕಂಪನಿಯ ನಿವ್ವಳ ನಷ್ಟದಲ್ಲಿ 44% ಇಳಿಕೆಯಾಗಿದ್ದು 2,350 ಕೋಟಿ ರೂಪಾಯಿಗೆ ತಗ್ಗಿದೆ. ಸ್ವಿಗ್ಗಿ ಬೆಂಗಳೂರಿನಲ್ಲಿ 2014ರಲ್ಲಿ ಸ್ಥಾಪನೆಯಾಯಿತು. ಶ್ರೀಹರ್ಷ ಮಜಟಿ, ನಂದನ್ ರೆಡ್ಡಿ, ರಾಹುಲ್ ಜೈಮಿನಿ ಎಂಬುವರೇ ಇದರ ಸ್ಥಾಪಕರು. ನಾವು 2014ರ ಆಗಸ್ಟ್ 6ರಂದು ಸ್ವಿಗ್ಗಿಯನ್ನು ಶುರು ಮಾಡಿದಾಗ ಮೊದಲ ದಿನ ಒಂದೇ ಒಂದು ಆರ್ಡರ್ ಕೂಡ ಸಿಕ್ಕಿರಲಿಲ್ಲ. 2ನೇ ದಿನ ಮೊದಲ ಆರ್ಡರ್ ಬಂತು. ಆಗೆಲ್ಲ ದಿನಕ್ಕೆ 2-3 ಆರ್ಡರ್ ಬರ್ತಾ ಇತ್ತು. ಈಗ ದಿನವೊಂದಕ್ಕೆ 7,000ಕ್ಕೂ ಹೆಚ್ಚು ಆರ್ಡರ್ಗಳು ಬರ್ತಾ ಇವೆ ಎನ್ನುತ್ತಾರೆ ಸ್ಥಾಪಕರಾದ ಶ್ರೀಹರ್ಷ ಅವರು. ಇಂದು 3 ಲಕ್ಷಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳ ಜೊತೆಗೆ ಸ್ವಿಗ್ಗಿ ಒಪ್ಪಂದ ಮಾಡಿಕೊಂಡಿದೆ. ಸಣ್ಣ ಸ್ಟಾರ್ಟ್ಅಪ್ ಆಗಿ ಹುಟ್ಟಿದ ಸ್ವಿಗ್ಗಿ ಕೇವಲ 10 ವರ್ಷಗಳಲ್ಲಿ 11,000 ಕೋಟಿ ರೂಪಾಯಿ ಗಾತ್ರದ ಮೆಗಾ ಐಪಿಒ ನಡೆಸುವ ಮಟ್ಟಕ್ಕೆ ಬೆಳೆದಿರುವುದು ಭಾರತದ ಕಾರ್ಪೊರೇಟ್ ಇತಿಹಾಸದಲ್ಲಿಯೇ ಒಂದು ಸ್ಫೂರ್ತಿದಾಯಕವಾದ ಯಶೋಗಾಥೆಯಾಗಿದೆ. ಯಶಸ್ವಿ ಬಿಸಿನೆಸ್ ಮಾದರಿಗಳಲ್ಲಿ ಇದು ಒಂದು ಎನಿಸಿದೆ. ಅನೇಕ ಮಂದಿ ಈಗ ದಿನನಿತ್ಯದ ಊಟೋಪಚಾರಗಳಿಗೆ ಸ್ವಿಗ್ಗಿಯನ್ನು ಅವಲಂಬಿಸಿದ್ದಾರೆ. ಓಲಾ, ಉಬರ್ನ ಯಶೋಗಾಥೆಯನ್ನು ಕಂಡು ಫುಡ್ ಡೆಲಿವರಿ ವಲಯದಲ್ಲಿ ಇಂಥದ್ದೇ ಕಂಪನಿಯೊಂದನ್ನು ಕಟ್ಟಬೇಕು ಎಂದುಕೊಂಡು ಶ್ರೀಹರ್ಷ ಅವರು ಕಾಲೇಜು ಸ್ನೇಹಿತ ನಂದನ್ ರೆಡ್ಡಿ ಅವರೊಡನೆ ಸ್ವಿಗ್ಗಿಯನ್ನು ಸ್ಥಾಪಿಸಿದರು. ಅವರ ಜೊತೆಗೆ ರಾಹುಲ್ ಜೈಮಿನಿ ಕೂಡ ನಂತರ ಸಾಥ್ ನೀಡಿದರು. ಇತ್ತೀಚಿನ ವರದಿಗಳ ಪ್ರಕಾರ ಸ್ವಿಗ್ಗಿಯ ಮಾರುಕಟ್ಟೆ ಮೌಲ್ಯ ಅಂದಾಜು 87,500 ಕೋಟಿ ರೂಪಾಯಿಗಳಾಗಿದೆ. ಫುಡ್ ಡೆಲಿವರಿ ಮತ್ತು ಕ್ವಿಕ್ ಕಾಮರ್ಸ್ ಹಾಗೂ ಹೈಪರ್ ಲೋಕಲ್ ಲಾಜಿಸ್ಟಿಕ್ ವಲಯದಲ್ಲಿ ಕಂಪನಿ ಕಾರ್ಯನಿರ್ವಹಿಸುತ್ತಾ ಇದೆ. ಸ್ವಿಗ್ಗಿ ಈಗಾಗಲೇ ಸಾಫ್ಟ್ ಬ್ಯಾಂಕ್, ವಿಷನ್ ಫಂಡ್, ಅಕ್ಸೆಲ್, ಪ್ರೊಸೆಸ್ನಿಂದ ಹೂಡಿಕೆಯನ್ನು ಕೂಡ ಗಳಿಸಿದೆ. ಈ ಎಲ್ಲ ಬೆಳವಣಿಗೆಗಳು ಸ್ವಿಗ್ಗಿ ಐಪಿಒ ಮತ್ತಷ್ಟು ಕುತೂಹಲ ಮೂಡಿಸುವಂತೆ ಮಾಡಿದೆ.